ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ನೀವಂತೂ ಈ ಒಂದು ಎಂಬ್ರಾಯ್ಡ್ರಿ ಮಿಷನ್ ಬಗ್ಗೆ, ವರ್ಕ್ ಬಗ್ಗೆ ತುಂಬಾ ನೀವೊಂದು ಏನು ಕಮೆಂಟ್ಸನ್ನು ಕೇಳ್ತಾ ಇದ್ದೀರಾ, ಕ್ವಶನ್ಸ್ನ. ಅದ್ರ ಬಗ್ಗೆನೇ ನಾನು ನೆಕ್ಸ್ಟು ಆದಷ್ಟು ನಾನು ವೀಡಿಯೋಗಳನ್ನು ಶೇರ್ ಮಾಡ್ತೀನಿ. ಅಂದರೆ ನೀವು ಪ್ರೈಸ್ ಎಷ್ಟು ತೊಗೊಳ್ತೀರಾ, ಆಮೇಲೆ ಮಿಷನನ್ನು ತೊಗೋಬೋದಾ ಬೇಡವಾ, ಮಿಷನಲ್ಲಿ ಒಂದು ದಿನಕ್ಕೆ ಎಷ್ಟು ವರ್ಕನ್ನು ಮಾಡ್ಬೋದು ಈ ಒಂದು ಉಷಾ 550ಯಲ್ಲಿ ಅಂತ ಕೇಳ್ತಾನೆ ಇದ್ದೀರಾ ನೀವು. ಖಂಡಿತವಾಗಿಯೂ ನಾನು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ವಿಡಿಯೋನ ಶೇರ್ ಮಾಡ್ತೀನಿ ಸ್ನೇಹಿತರೆ. ಲೇಟ್ ಆಗಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಬನ್ನಿ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಒಂದು ಈ ಒಂದು 2 ಡಿಸೈನ್ಗಳನ್ನು ಏನು ತೋರಿಸ್ತೀನ, ಈ ಒಂದು ಕಸ್ಟಮರ್ ಯಾವ ರೀತಿ ಆಯಿತು, ಈ ಒಂದು ಕಸ್ಟಮರ್ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ಶೇರ್ ಮಾಡ್ತೀನಿ ನಾನು. ಈ ಒಂದು ಕಸ್ಟಮರ್ ಬಂದುಬಿಟ್ಟು ಸುಮಾರು ಒಂದು 10-12 ವರ್ಷದ ಜಾಸ್ತಿನೇ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ನನಗೂ ಅವ್ರಿಗೂ. ತುಂಬಾ ಚೆನ್ನಾಗಿದ್ವಿ ನಾವು, ಅವರು ಚೆನ್ನಾಗಿದ್ವಿ. ಹೀಗೆ ಒಂದು ದಿವಸ ಅವ್ರಿಗೆ ಕಾಲ್ ಮಾಡ್ತಾರೆ, ನನಗೆ ಕಾಲ್ ಮಾಡಿಬಿಟ್ಟು ಎಲ್ಲರೂ ಸಿಕ್ಕಾಗ ಅವೆಲ್ಲ ಚೆನ್ನಾಗಿದ್ವಿ, ನಾವು ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿದ್ವಿ. ನಾನು ಆಗಾಗ ಹೋಗ್ತಾ ಬರ್ತಾಯಿದ್ದೆ, ಆದರೆ ಅವ್ರು ಏನು ಮಾಡ್ತಾರೆ ಏನನ್ನೋದನ್ನು ಇಲ್ಲಿ ಶೇರ್ ಮಾಡಲ್ಲ ನಾನು. ಒಂದು ದಿವಸ ಕಾಲ್ ಮಾಡಿಬಿಟ್ಟು ನಾನು ಸ್ಟೇಟಸ್ಗೆಲ್ಲ ಹಾಕ್ತಾಯಿದ್ದೆ ಡಿಸೈನ್ಗಳನ್ನು, ನಾನು ಮಾಡಿರುವಂಥ ಡಿಸೈನನ್ನು. ಆಮೇಲೆ ಏನು ಇದರಲ್ಲಿ PDF ಅಲ್ಲಿ ಇರ್ತಾವಲ್ಲ ಆ ಡಿಸೈನನ್ನು ನಾನು ಶೇರ್ ಮಾಡ್ತಾಯಿದ್ದೆ. ಆವಾಗ ಅವ್ರು ನೋಡಿಬಿಟ್ಟು, ವಿಶಾಲ ನೀವು ಇದಕ್ಕೆಲ್ಲ ಹಾಕ್ತಿರಲ್ಲ ಸ್ಟೇಟಸಲ್ಲಿ, ಡಿಸೈನ್ಗಳು ಚೆನ್ನಾಗಿದ್ದಾವೆ, ನನ್ನವು 2 ಇದ್ದಾವೆ, ಮಾಡಿಕೊಡ್ತೀರಾ ಅಂದರು. ಸರಿ ಆಯಿತು ಕಳಿಸಿ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ನನ್ನ ಹತ್ರ ಇರುವಂಥ PDF ಅನ್ನು ಕಳಿಸಿದೆ ನಾನು ಅವರಿಗೆ. ಇವೆರಡು ಡಿಸೈನ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಅವರು. ಮಾಡಿಕೊಂಡು ಇವೆರಡು ಡಿಸೈನನ್ನು ಹಾಕ್ಕೊಡಿ ಅಂತಂದು ಹೇಳಿದರು. ಆಮೇಲೆ ಪ್ರೈಸ್ ಎಷ್ಟು ಅಂತಂದು ಅಂದ್ರವರು. ನಾನೇನಂದೆ, ಈ ಡಿಸೈನ್ ಹಾಕಿದ್ದು ಫಸ್ಟ್ ಟೈಮು, ಎಷ್ಟು ಟೈಮ್ ತೊಗೊಳುತ್ತೆ ಏನು ಅಂತ ಗೊತ್ತಿರಲಿಲ್ಲ ನನಗೆ, ನಾನು ಚೆಕ್ ಮಾಡಿರಲಿಲ್ಲ ಮಿಷನಲ್ಲಿ. ಹಾಗಾಗಿಬಿಟ್ಟು ಅವ್ರ ಹತ್ರ ಏನಂದೆ, ಇರಲಿ ತೊಗೊಳ್ರಿ, ಹೇಳ್ತೀನಿ ನಾನಿನ್ನೂ ನೋಡಿಲ್ಲ, ಫಸ್ಟ್ ಟೈಮ್ ಆಗ್ತಾ ಇರೋದು, ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ, ಎಷ್ಟು ಟೈಮ್ ಆಗುತ್ತೋ ಅದಕ್ಕೆ ತಕ್ಕನಾಗೆ ಅಮೌಂಟ್ ಕೊಡುವಂತ್ರಿ ಅಂತ ಹೇಳಿದೆ. ನಾನು ಇಷ್ಟು ಹೇಳಿದ್ದೆ. ಸರಿ ಅಂದರು. ಆಮೇಲೆ ಏನಂದ್ರು ಅಂದರೆ, ನಾಳೆ ಬಿಟ್ಟು ನಾಡಿದ್ದೇ ಕೊಡಬೇಕು, ನನಗೆ ಅರ್ಜೆಂಟ್ ಇದೆ, ಫಂಕ್ಷನ್ ಇದೆ, ನಾನೇ ಹೊಲ್ಕೊಳ್ತೀನಿ, ಅರ್ಜೆಂಟ್ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂದೆ. ಆಮೇಲೆ ಕಳಿಸಿದ್ರು ಅವರು. ಆಮೇಲೆ ನೋಡಿ ಈ ಒಂದು ವರ್ಕ್, ಇದೊಂದು ಕ್ಲಾತ್ ಯಾವ ರೀತಿ ಇತ್ತು ಅಂದರೆ ತುಂಬ ತೆಳುವು, ಸೆಮಿ ಮೈಸೂರು ಸಿಲ್ಕ್ ಬಟ್ಟೆ ಥರ ಇತ್ತು, ಫುಲ್ಲು ತೆಳುವಿತ್ತು. ಇದೇ ಫಸ್ಟ್ ಟೈಮ್ ನಾನು ಹಾಕಿದ್ದು ಇಷ್ಟು ತೆಳು ಬಟ್ಟೆ. ನೋಡಿ, ಇದು ಸ್ಲೀವ್ಸ್ ಡಿಸೈನ್, ಇದು ಒಳಗಡೆ ಪೇಪರ್ ಹಾಕಿರುವಂಥದ್ದು ಹಾಗೆ ಕಾಣಿಸ್ತಾ ಇದೆ ನೋಡಿ, ಅಷ್ಟು ತೆಳುವಿತ್ತು. ಆದರೂ ಸಹ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಡಬಲ್ ಕ್ಯಾನ್ವಾಸನ್ನು ಹಾಕಿಬಿಟ್ಟು ಪೇಪರನ್ನು ಹಾಕಿ 3 ಹಾಕಿ ವರ್ಕ್ ಮಾಡಿದ್ದೆ. ತುಂಬ ಚೆನ್ನಾಗೇ ವರ್ಕ್ ಬಂದಿತ್ತು. ಏನು ಮಿಸ್ಟೇಕ್ ಏನೂ ಆಗಿರಲಿಲ್ಲ. 2 ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದ್ದು ಡಿಸೈನ್ಗಳು, ಅವರೇ ಸೆಲೆಕ್ಟ್ ಮಾಡಿರುವಂಥ ಡಿಸೈನು. ಆಮೇಲೆ ಇನ್ನೇನು ನಾನು ಮಾಡಿದೆ, ಕಳಿಸಿದೆ ನಾನು ಅವರಿಗೆ, ಆಮೇಲೆ ಅವ್ರ ಫೋನಲ್ಲಿ ಸರಿ ನೋಡಿಬಿಟ್ಟು ಹೇಳ್ತೀನಿ, ಕಳಿಸಿದ್ದೀನಿ ನೋಡಿ ಅಂದೆ. ಸರಿ ಆಯಿತು, ಡಿಸೈನನ್ನು ನೋಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಅದಕ್ಕೆ ಪ್ರೈಸ್ ಹೇಳೋಕ್ಕಿಂತ ಮುಂಚೆನೇ ನನಗೆ ಗೊತ್ತಿರೋ ಅಂಥ ಇಬ್ಬರ ಹತ್ರ, ಅಂದರೆ ಒಬ್ಬರು ಶಿವಮೊಗ್ಗದಲ್ಲಿ ಇರುವಂಥವ್ರು ನನಗೆ ಗೊತ್ತಿತ್ತು, ಅವ್ರ ಹತ್ರ. ಆಮೇಲೆ ಇನ್ನೊಬ್ಬಳು ಪೂಜಾ ಅಂತಂದು ಹೇಳ್ಬಿಟ್ಟು, ನನಗೆ ತುಂಬಾ ಒಂದು ತಂಗಿ ಥರನೇ ಇದ್ದಾಳೆ. ಈ ಒಂದು ಯೂಟ್ಯೂಬ್ ಮೂಲಕನೇ ಅವಳೊಂದು ಫ್ರೆಂಡ್ಶಿಪ್ ಆಗಿದೆ, ತುಂಬ ಚೆನ್ನಾಗಿದ್ದೀವಿ ನಾನು ಅವಳು ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಆಕಿನೂ ಅವರು ಅಷ್ಟೇ ಮಿಷನನ್ನು ತೊಗೊಂಡು ಈ ಥರ ಪ್ರಾಬ್ಲಮ್ ಆಗ್ತಿದೆ ಏನೋ ನನಗೆ ಕೇಳ್ತಾಯಿದ್ರು, ನಂಬರ್ ಕೊಡಿ ಅಂದ್ಬಿಟ್ಟು ಕೊಟ್ಟಾಗ ನಾನು ಅವರು ಮಾತಾಡ್ಕೊಂಡು ಇದು ಮಾಡಿದ್ಮೇಲೆ ಈಗಲೂ ಸಹ ಕಾಂಟ್ಯಾಕ್ಟಲ್ಲಿ ತುಂಬಾ ಚೆನ್ನಾಗಿದ್ದೀವಿ ನಾನು ಅವಳು. ಅವಳ ಹತ್ರನೂ ಸಹ ಕೇಳಿದೆ, ಶಿಕಾರಿಪುರದ ಹತ್ರ ಇದೆ ಊರು ಅವ್ರದ್ದು. ಅವಳ ಹತ್ರನೂ ಕೇಳಿದೆ, ಪೂಜಾ ನೋಡು ಈ ಥರ ಡಿಸೈನ್ ಇದೆ, ಇದಕ್ಕೆ ಅಮೌಂಟ್ ಎಷ್ಟು ತೊಗೋಬೋದು ಅಂತಲೂ ಕೇಳಿದೆ. ಆಮೇಲೆ ಶಿವಮೊಗ್ಗದಲ್ಲಿರೋರ ಹತ್ರನೂ ಕೇಳಿದೆ, ನನ್ನ ಟೈಮು ಎಷ್ಟಾಗಿತ್ತು ಅನ್ನೋದು ಗೊತ್ತಿತ್ತು. ನಾನು ಆ್ಯಕ್ಚುಲಿ ಟೈಮಿಂಗ್ಸ್ ಮೇಲೇ ನಾನು ಪ್ರೈಸನ್ನು ತೊಗೊಳ್ತಾ ಇದ್ದೆ. ಆಮೇಲೆ ಶಿವಮೊಗ್ಗದವ್ರ ಹತ್ರನೂ ಸಹ ಕೇಳಿದೆ. ಇವ್ರು ಏನಂದರು ಅಂದರೆ, ಶಿವಮೊಗ್ಗದವರು 700 ತೊಗೋಬೋದು ಅಂತ ಹೇಳಿದರು. ಪೂಜಾ ಬಂದುಬಿಟ್ಟು, ನಮ್ಮ ಕಡೆ ಎಲ್ಲ 1200, 1000 ತೊಗೊಳ್ತೀವಿ. ಸ್ಲೀವ್ಸಲ್ಲಿ ತುಂಬಾ ಇದು ದೊಡ್ಡದು ಬಾರ್ಡ್ರು ಸಹ ಬಂದಿದೆ, ಆಮೇಲೆ ಡಿಸೈನು ದೊಡ್ಡದಿದೆ ಅಕ್ಕ, ನಾನು ಒಂದು 800 ರೂಪಾಯಿ ತೊಗೋಬೋದು ಅಂತ ಹೇಳಿದ್ಲು ಪೂಜಾ ಬಂದು. ನಾನು ಇವರಿಬ್ರದ್ದು ಪ್ರೈಸನ್ನು ಕೇಳಿಕೊಂಡು ನಾನೇನು ಹೇಳಿದೆ ಅಂದರೆ, ನಾನು ಕಳಿಸಿದ್ದೆ, ನಮ್ಮ ಮನೆಯವ್ರ ಹತ್ರನೇ ಕಳಿಸಿದ್ದೆ. ನಾನು ಈ ಒಂದು 2 ಬ್ಲೌಸ್ ವರ್ಕ್ ಆದವನ್ನ ನಮ್ಮ ಮನೆಯವರಲ್ಲೇನೋ ಹೋಗ್ಬೇಕಾಗಿತ್ತು, ನಮ್ಮ ಮನೆಯವ್ರ ಹತ್ರನೇ ಕಳಿಸಿದ್ದೆ, ಯಾರೂ ಇರಲಿಲ್ಲ ಅಂದ್ಬಿಟ್ಟು. ಆಗ ಏನಾಯಿತು ಅಂದರೆ, ಅವ್ರ ಫೋನಲ್ಲಿ ಅಮೌಂಟ್ ಎಷ್ಟು ಅಂತ ಕೇಳಿದರು. ನಾನು ಇವರಿಬ್ರದ್ದು ಕೇಳ್ಕೊಂಡಿದ್ದೆ, ಒಬ್ಬರು 800 ಅಂತ ಹೇಳಿದರು, ಒಬ್ಬರು 700 ಅಂತ ಹೇಳಿದರು. ಇದೆಲ್ಲನೂ ಅಷ್ಟೇ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕೆಲವೊಂದು ಕಡೆ ಕೊಡ್ತಾರೆ, ಕೆಲವೊಂದು ಕಡೆ ಕೊಡೋದಿಲ್ಲ. ನಾನೇನು ಮಾಡಿದೆ ಅಂದರೆ, ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿದ್ವಿ, ಆಮೇಲೆ ಆ ಒಂದು ಉದ್ದೇಶದಿಂದ ನಾನೇನಂದೆ, 600 ರುಪೀಸ್ಗೆ ಒಂದರಂತೆ 600 ರುಪೀಸು
ಅಂತಂದು ಹೇಳಿದೆ. ಅಂದರೆ 1200 ರುಪೀಸ್ ಆಗುತ್ತೆ, ಒಂದಕ್ಕೆ 600 ರುಪೀಸ್. ಫಸ್ಟು ನಾನು 600 ರುಪೀಸ್ ಅಂದೆ. ಹಂಗಂದ ತಕ್ಷಣ ಅವರು ಹಾಂ 2ರಿಂದನಾ ಅಂತ ಅಂದರು. ಇಲ್ಲ 2ರಿಂದ ಅಲ್ಲ ರೀ, ಒಂದಕ್ಕೆ 600 ರುಪೀಸು, 2ರಿಂದ 1200 ರುಪೀಸ್ ಆಗುತ್ತೆ ಅಂತ ನಾನು ಹೇಳಿದೆ. ಹಾಂ ಇದೇನು ಇಷ್ಟೊಂದು ಹೇಳ್ತೀರಲ್ಲ ನೀವು, ಇಲ್ಲೆಲ್ಲನೂ ಸಹ ಬರೀ 300 ರೂಪಾಯಿ ಮಾಡಿಕೊಡ್ತಾರೆ, ಎಷ್ಟು ಮಾಡಿಸ್ಕೊಡ್ಬೇಕು ನಿಮಗೆ ಅಂದರೆ ಹೀಗೆ ಅಂದ್ಬಿಟ್ರು. ತಕ್ಷಣಕ್ಕೆ ಅವ್ರು ಏನು ಫ್ರೆಂಡ್ಶಿಪ್ಪು ನೋಡಲಿಲ್ಲ, ಏನು ನೋಡಲಿಲ್ಲ, ತಕ್ಷಣಕ್ಕೆ ಹಿಂಗಂದರು. ಅದಕ್ಕೆ ನಾನಂದೆ ಇಲ್ಲ ರೀ, ಇದು ವರ್ಕು ಜಾಸ್ತಿ ಟೈಮು ತೊಗೊಂಡಿದೆ, ಆಮೇಲೆ ಇದು ತೆಳು ಬಟ್ಟೆ ಬೇರೆ ಇದೆ, ಡಬಲ್ ಕ್ಯಾನ್ವಸ್ ಎಲ್ಲ ಹಾಕಿ ಪೇಪರೆಲ್ಲ ಹಾಕಿ ಮಾಡಿದ್ದೀನಿ. ಅವ್ರು ಅರ್ಜೆಂಟಲ್ಲಿ ಬೇಕು ಅಂದಿದ್ದಕ್ಕೆ ನಾನು ಇರೋ ಬರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಈ ಮಿಷನಲ್ಲಿ ವರ್ಕ್ ಆಗೋದ್ರ ಬಗ್ಗೆ ಹೇಳೋದೇ ಅದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಬೇಕು ಅಂತಲೇ ಹೇಳ್ತೀನಿ. ಹಾಗಾಗಿಬಿಟ್ಟು ನಾನು ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ರಾತ್ರಿ ಎಲ್ಲ ಮಾಡಿ ಮುಗಿಸಿದ್ದೀನಿ ನಾನು. ಡಿಸೈನು ಅಷ್ಟೇ ತುಂಬಾ ದೊಡ್ಡದಿದೆ, ಟೈಮ್ ಜಾಸ್ತಿ ತೊಗೊಂಡಿದೆ ಅಂತಿದ್ದಂಗೆ ಏನಂದರು, ನೀವು ಗಂಟೆ ಗಡಿಯಾರ ಲೆಕ್ಕ ಎಲ್ಲ ಹೇಳಬೇಡಿ, ನಿಮ್ಮದು ಅದು ನಿಮ್ಮ ಕೆಲಸ, ಅದು ನೀವು ಮಾಡಬೇಕದು, ನಿಮ್ಮ ಕೆಲಸದ ಬಗ್ಗೆ ಎಲ್ಲ ಏನು ಹೇಳ್ತೀರಾ, ಅದು ನೀವು ಮಾಡೋ ಅಂಥ ಕೆಲಸ ಅದು, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂದರು. ಅಯ್ಯೋ ಇದೇನು ಹಿಂಗೆ ಹೇಳ್ಬಿಟ್ರಲ್ಲ ಅಂತ ನನಗೆ ಅಂತಿದ್ದಂಗೆ, ಅಲ್ಲ ರೀ ಅಂತ ಅಂತಿದ್ದಂಗೆ, ಆಯಿತು ತೊಗೊಳ್ರಿ ಕಳಿಸ್ತೀನಿ ದುಡ್ಡು ಅಂದ್ಬಿಟ್ಟು ತಕ್ಷಣಕ್ಕೆ ಹಂಗೆ ಫೋನ್ ಕಟ್ ಮಾಡಿಬಿಟ್ರು. ನನಗಂತೂ ತುಂಬಾ ಬೇಜಾರಾಯಿತು. ಅಯ್ಯೋ ಇವ್ರು ಈ ಥರ ಇದ್ದಾರಾ, ಇವರು ನೋಡೋದಕ್ಕೆ ಇಷ್ಟು ವರ್ಷದಿಂದ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಮಾತಾಡ್ಕೊಂಡಿದ್ರು, ಹಿಂಗೆ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ಬಿಟ್ರಲ್ಲ ಅಂತ ತುಂಬ ಬೇಜಾರಾಯಿತು ನನಗೆ. ಆಮೇಲೆ ಕಳಿಸಿದ್ರು ಅವ್ರು 600 ರೂಪಾಯಿದಂಗೆ 1200 ರೂಪಾಯಿ ನಮ್ಮ ಮನೆಯವ್ರ ಹತ್ರ ಕೊಟ್ಟು ಕಳಿಸಿದ್ರು. ಅದಾದಮೇಲೆ ನನಗೆ ತುಂಬ ಬೇಜಾರಾಯಿತು. ಅವ್ರು ಅಂದ್ರಲ್ಲ ಏನಂತ 600 ರುಪೀಸಾ ಇಷ್ಟೊಕೊಂಡ ಅಂತ ಅಂದ್ರಲ್ಲ, ವಿಶಾಲ ಕಡಿಮೆ ಮಾಡ್ಕೊಳ್ಳಿ ಅಂದಿದ್ರೆ ಖಂಡಿತವಾಗಿಯೂ ನಾನು ಕಡಿಮೆನೇ ತೊಗೊಳ್ತಿದ್ದೆ, 500 ರೂಪಾಯಿದಂಗೆ ತಗೊಳ್ತಿದ್ದೆ ನಾನು. ಆಯಿತು ಕೊಡಿ 500 ರೂಪಾಯಿದಂಗೆ ಅಂತಿದ್ದೆ. ನಾನಂತೂ ಇಷ್ಟೇ ಅಮೌಂಟ್ ಕೊಡಿ ಅಂತಂದು ಯಾರಿಗೂ ಸಹ ಕಂಡೀಷನ್ ಮಾಡೋದೇ ಇಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಯಾರಿಗೂ ಕಂಡೀಷನ್ ಮಾಡಿ ಇಷ್ಟೇ ಕೊಡಿ ಅಂತಲೇ ಹೇಳೋದಿಲ್ಲ ನಾನು. ಆದರೆ ಇವ್ರು ಹಿಂಗೆ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಟ್ರಲ್ಲ ಅಂದು ತುಂಬ ಬೇಜಾರಾಗ್ಬಿಡ್ತು ನನಗೆ. ಒಂದು ರೀತಿ ಇದೇನಪ್ಪ ಈ ರೀತಿ ಇವ್ರು ಈ ಥರನೂ ಇದ್ದಾರಾ ಅಂತ ನನಗೆ ಗೊತ್ತಾಯಿತು. ನನ್ನ ಜೊತೆಗೆಲ್ಲ ಇಷ್ಟು ವರ್ಷ ಎಷ್ಟು ಚೆನ್ನಾಗಿದ್ರು, ಒಂದು ಫ್ರೆಂಡ್ಶಿಪ್ಪನ್ನು ಸಹ ನೋಡಿದೆ, ಈ ರೀತಿ ಏನು ಹೇಳ್ತೀವಿ ತಕ್ಷಣಕ್ಕೆ ಮುಖಕ್ಕೆ ಹೊಡೆದಂಗೆ ಅಂದ್ಬಿಟ್ರಲ್ಲ ಅಂತ ತುಂಬಾ ನನಗೆ ಬೇಜಾರಾಯಿತು. ಆಮೇಲೆ ಇರಲಿ ಬಿಡು ಅಂದು, ಆಮೇಲೆ ನಾನೇ ಜಾಸ್ತಿ ತೊಗೊಂಬಿಟ್ನೇನೋ ಅಂತಲೂ ಅನಿಸ್ತಾ ಇತ್ತು ನನಗೆ. ಸೊ ಕಡಿಮೆನೇ ತೊಗೋಬೇಕಿತ್ತು, ಇಲ್ಲ ಗಂಟೆ ಜಾಸ್ತಿನೇ ಆಗಿತ್ತಿದ್ದು, ಅದಕ್ಕೆ ಸರಿಯಾಗಿ ವರ್ಕ್ ನೀವು ಸಹ ನೋಡ್ತಾ ಇದ್ದೀರಾ, ವರ್ಕು ಜಾಸ್ತಿ ಇತ್ತು. ಸ್ಲೀವ್ಸಲ್ಲೆಲ್ಲ ಒಂದೊಂದು ಸ್ಲೀವ್ಸಿಗೆ 2 ಸರಿ ಫ್ರೇಮ್ ಚೇಂಜ್ ಮಾಡಿದ್ದೀನಿ. ರೈಟು ಲೆಫ್ಟು ಫ್ರಂಟು ಅಲ್ದಲೇ ತೋಳಿಗೆ ಬಂದುಬಿಟ್ಟು ಸ್ಲೀವ್ಸಿಗೆ 2 ಸರಿ ಫ್ರೇಮನ್ನು ಚೇಂಜ್ ಮಾಡಿದ್ದೆ ನಾನು. ಅಷ್ಟು ಲೆಂತ್ ಬಿಡ್ತಿತ್ತದು, 12 ಇಂಚ್ ಉದ್ದ ಏನೋ ಇತ್ತು. 2 ಸರಿ ಫ್ರೇಮನ್ನು ಚೇಂಜ್ ಮಾಡಿದ್ದೆ ನಾನು ವರ್ಕನ್ನು. ಸೊ ಇವರೊಂದು ಫ್ರೆಂಡ್ಶಿಪ್ಗೂ ಬೆಲೆ ಕೊಡ್ದಂಗೆ ಈ ಥರ ಅಂದುಬಿಟ್ರಲ್ಲ ಅಂತ ತುಂಬ ಬೇಜಾರಾಯಿತು ಸ್ನೇಹಿತರೆ. ಈ ರೀತಿಯಾದಂಥ ಕಸ್ಟಮರು ಇರ್ತಾರೆ, ಏನು ಸಹ ನೋಡೋದಿಲ್ಲ, ತಕ್ಷಣಕ್ಕೆ ಮಾತಾಡ್ಬಿಡ್ತಾರೆ. ಅದನ್ನೇ ಅವ್ರು ಒಳ್ಳೆ ಮಾತಿலே ಒಂದು ಸ್ವಲ್ಪ ಕಡಿಮೆ ತೊಗೊಳ್ಳಿ ಅಂದಿದ್ರೆ ಖಂಡಿತವಾಗಿಯೂ ನಾನು ಕಡಿಮೆನೇ ತೊಗೊಳ್ತಾ ಇದ್ದೆ, ಇಷ್ಟೇ ಕೊಡಿ ಅಂತ ಇರಲಿಲ್ಲ. ಮಾತಾಡೋದಕ್ಕೂ ಬಿಡದೆ ಮಾತಾಡ್ದೇ ಅವರು ಫೋನನ್ನು ಕಟ್ ಮಾಡಿಬಿಟ್ರು. ತುಂಬ ಬೇಜಾರಾಯಿತು. ಅದೇ ಲಾಸ್ಟು ಮತ್ತು ನಾನು ಅವ್ರ ನಂಬರ್ನೇ ನಾನು ಡಿಲೀಟ್ ಮಾಡಿಬಿಟ್ಟೆ, ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಡಿಲೀಟ್ ಮಾಡಿಬಿಟ್ಟೆ. ಇಂಥರ ಸಹವಾಸನೇ ಬೇಡ, ದೂರನೇ ಇದ್ಬಿಡೋಣ. ಯಾಕೆಂದರೆ ಇವರು ಒಂದು ಫ್ರೆಂಡ್ಶಿಪ್ಪು ಚೆನ್ನಾಗಿರೋದನ್ನು ನೋಡ್ದೇ ಮುಗು ಕೊಡ್ದಂಗೆ ಅಂದ್ಬಿಟ್ರಲ್ಲ ಅಂತ ತುಂಬ ಬೇಜಾರಾಯಿತು. ಆಮೇಲೆ ನಾನು ಪೂಜನ ಹತ್ರನೂ ಫೋನ್ ಮಾಡಿ ಹೇಳಿದೆ, ಪೂಜಾ ಈ ಥರ ಆಯಿತು, ನಾನೇ ಜಾಸ್ತಿ ತೊಗೊಂಡ್ಬಿಟ್ಟೇನೋ ಕಣೆ ಪೂಜಾ ಅಂತ ಹೇಳಿದೆ. ಅದಕ್ಕೆ ಇಲ್ಲ ಬಿಡಕ್ಕ, ನೀನು 600 ರೂಪಾಯಿ ಏನು ಜಾಸ್ತಿ ಆಗಿಲ್ಲ, ನಮ್ಮ ಕಡೆ ಎಲ್ಲ ಒಂದು 1000 ರೂಪಾಯಿ 1200 ರೂಪಾಯಿಯಾರ ಕೊಡ್ತಾರೆ, ನೀನು 800 ರೂಪಾಯಿರ ತೊಗೋಬೋದಿತ್ತು, 600 ರೂಪಾಯಿ ಕೊಟ್ಟಿದ್ದಾರೆ ಅಂತೀಯ, ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡಿದ್ದಾರೆ ಅಂತೀಯ, ಹೋಗ್ಲಿ ಬಿಡಕ್ಕ, ಇಂಥರ ಎಲ್ಲ ಇರ್ತಾರೆ, ಏನು ಮಾಡೋಂಗಿಲ್ಲ, ನಮಗೂ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿದ್ಲಾಕಿ. ಸೊ ಆದರೂ ನನಗೆ ಸಮಾಧಾನ ಆಗಲಿಲ್ಲ. ತುಂಬ ಒಂದು ವಾರದ ತನಕನೂ ನನಗೆ ಅನ್ನಿಸ್ತಾ ಇತ್ತು, ಏನು ಈ ಥರ ಆಗ್ಬಿಡ್ತಲ್ಲ ಅಂತ ನನಗೆ ಅನ್ನಿಸ್ತಾನೇ ಇತ್ತು ನನಗೆ. ಸೊ ಏನು ಮಾಡೋಂಗಿಲ್ಲ, ಈ ಇನ್ಸಿಡೆನ್ಸ್ ಆಗಿ ತುಂಬ ಒಂದು 8-10 ತಿಂಗಳು ಮೇಲೇ ಆಯಿತು, ಮರ್ತಿದ್ದೆ ನಾನು. ನೆನ್ನೆ ನಾನು ನೋಡ್ತಾ ಈ ಡಿಸೈನ್ ನನ್ನ ಹತ್ರ ಫೋಟೋದಲ್ಲಿ ಇದ್ವಲ್ವಾ, ನೋಡಿಬಿಟ್ಟು ನಾನು ಈ ಥರ ಆಗಿತ್ತಲ್ವಾ ಅಂತ ಫೋಟೋಗಳು ಸಿಕ್ಕು ನನಗೆ. ಈ ರೀತಿ ಆಗಿತ್ತಲ್ವಾ ಅಂದ್ಬಿಟ್ಟು ವಿಡಿಯೋ ಶೇರ್ ಮಾಡೋಣ. ನೀವು ಸಹ ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಡಿರ್ತೀರ, ಎಲ್ಲರೂ ಸಹ ಈ ಒಂದು ಬಿಸ್ನೆಸ್ನ ಮಾಡ್ತಾ ಇರ್ತೀರ, ನಿಮಗೂ ಎಲ್ಲ ರೀತಿಯಾದಂಥ ಕಸ್ಟಮರ್ಸ್ಗಳು ಇರ್ತಾರೆ, ಈ ರೀತಿಯಾದಂಥ ಅನುಭವನೂ ಆಗಿರುತ್ತೆ ನಿಮಗೂ ಸಹ. ನನಗಂತೂ ಈ ರೀತಿಯಾದಂಥ
ಇರೋವಂಥ ಕಸ್ಟಮರ್ ಈ ರೀತಿ ಮುಖದ ಮೇಲೆ ಹೊಡೆದಿರೋ ರೀತಿ ಮಾತಾಡಿ ಫೋನ್ ಇಟ್ಟಿರೋ ಅಂಥವ್ರು ಇದೇ ಫಸ್ಟು ಲಾಸ್ಟು ಅಂತ ಹೇಳ್ಬೋದು. ಎಲ್ಲ ರೀತಿಯಾದಂಥವ್ರು ಇರ್ತಾರಲ್ವ, ಹಾಗಾಗಿಬಿಟ್ಟು ವೀಡಿಯೋವನ್ನು ಶೇರ್ ಮಾಡಿದೆ ಸ್ನೇಹಿತರೆ. ನಾನು ಒಂದು ನೆನಪಲ್ಲಿ ಇರುತ್ತೆ ಅಂತಂದು ಹೇಳ್ಬಿಟ್ಟು ಈ ಒಂದು ಇನ್ಸಿಡೆನ್ಸ್ ಅಂತೂ ಮರೆಯೋಕ್ಕಾಗದೇ ಇರೋವಂಥ ಇನ್ಸಿಡೆನ್ಸ್ ಅಂತ ಹೇಳ್ಬೋದು. ನನಗಂತೂ ಮರೆಯೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ತುಂಬ ಚೆನ್ನಾಗಿ ಇರೋವಂಥವ್ರು ಈ ರೀತಿ ಮಾಡಿಬಿಟ್ರಲ್ಲ, ಅಮೌಂಟಿಗೆ ಕೊಡೋ ಹಾಗೆ ಇದ್ದಾರೆ. ಅವರೇನೇನು ಇಲ್ಲಪ್ಪ ಅನ್ನೋಗಿಲ್ಲ, ಏನಿಲ್ಲ. ಒಂಚೂರು ಒಳ್ಳೆ ಮಾತಿಲೆ ಮಾತಾಡಿದರೆ ಆಗ್ತಾಯಿತ್ತು, ಅದನ್ನು ಮಾತಾಡಲಿಲ್ಲ. ಇವ್ರ ಮುಖ, ಇನ್ನೊಂದು ಮುಖ ನಾನು ನೋಡಿದಾಗ ಆಯಿತು. ನನ್ನ ಜೊತೆಗೆಲ್ಲ ಸೈಲೆಂಟಾಗಿ ಎಷ್ಟು ಜನ ನಗ್ನಗ್ತಾ ಮಾತಾಡ್ತಾ ಇದ್ದವರು ಈ ರೀತಿ ಮಾತಾಡಿದ್ರಲ್ಲ, ಓ ಇವರು ಈ ರೀತಿ ಇದ್ದಾರಾ ಅಂತ ನನಗೆ ಗೊತ್ತಾಯಿತು ನನಗೆ. ಹಾಗಾಗಿಬಿಟ್ಟು ನಾನು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೂ ಸಹ ಈ ರೀತಿಯಾದಂತಹ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇನ್ನು ಮುಂದೆ ಹೊಸ್ದಾಗಿ ಮಿಷನನ್ನು ತಗೋಬೇಕು ಅಂತ ಇರೋ ಅಂಥವ್ರಿಗೂ ಸಹ ಈ ಎಲ್ಲ ರೀತಿಯಾದಂಥ ಕಸ್ಟಮರ್ಸ್ಗಳು ಇರ್ತಾರೆ. ಒಂದೊಂದು ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ಗಳು ಸಹ ಆಗ್ತವೆ ಎಲ್ಲರಿಗೂ ಒಂದೊಂದು ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ಗಳು ಆಗಿರ್ತವೆ ಸ್ನೇಹಿತರೆ. ಕೆಲವೊಂದು ಚೆನ್ನಾಗಿರುವಂಥವ್ರು ಈ ರೀತಿ ಮಾಡಿಬಿಟ್ರಲ್ಲ ಅಂತ ಬೇಜಾರಿರುತ್ತೆ, ಅದನ್ನ ಮರೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ, ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಖಂಡಿತವಾಗಿಯೂ ನಾನು ನನ್ನ ಡಿಸೈನ್ಗಳಿಗೆ ಎಷ್ಟೊಂದು ಪ್ರೈಸ್ ತೊಗೊಳ್ತೀನಿ ಏನು ಅನ್ನೋದನ್ನು ನೀವೆಲ್ಲ ಕಮೆಂಟಲ್ಲಿ ಕೇಳ್ತಾಯಿದ್ರಿ. ಖಂಡಿತವಾಗಿಯೂ ನಾನು ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ಆಮೇಲೆ ಮಿಷನನ್ನು ತೊಗೋಬೋದಾ ಇಲ್ವಾ, ಡೈಲಿ ಎಷ್ಟು ವರ್ಕನ್ನು ಆಗುತ್ತೆ ಅಂತಲೂ ಸಹ ಕೇಳ್ತಾ ಇರ್ತಾರೆ. ಯಾಕೆಂದರೆ ನೆಕ್ಸ್ಟು ಹೊಸ ಮಿಷನ್ಗಳನ್ನು ತಗೋಬೇಕು ಅನ್ನುವಂಥವರು ಸಹ ಇರ್ತಿರಲ್ವ. ಹಾಗಾಗಿಬಿಟ್ಟು ವಿಡಿಯೋನ ಶೇರ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.